ದೊಡ್ಡದು ಸಂಭವಿಸಲಿದೆ, ಅವಕಾಶ ಕಳೆದುಕೊಳ್ಳಬೇಡಿ. ಮೇಷರಾಶಿಯ ಮೇ ತಿಂಗಳ ಅಂಜನಾ ಭವಿಷ್ಯದ ಮೂಲಕ 2026ರಲ್ಲಿ ಏನೇನು ಫಲಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ, ಅಥವಾ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಧೈರ್ಯದಿಂದ ಮುನ್ನುಗ್ಗುತ್ತೀರಾ. ಯಾಕೆಂದರೆ ಹೊಸ ಅವಕಾಶಗಳು ಸಂಭವಿಸಲಿದೆ. ಯಾಕೆಂದರೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ತಾಳ್ಮೆಯಿಂದ ಇರಬೇಕು, ಮತ್ತು ನೀವು ನಂಬಿರ್ತಕ್ಕಂಥ ದೈವದ ಮೇಲೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಟಿರ್ತೀರ. ಆ ನಂಬಿಕೆ ನಿಮಗೆ ಸುಳ್ಳಾಗೋದಿಲ್ಲ. ಮತ್ತು ಮನಸ್ಸಿನಲ್ಲಿ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಛಲದಿಂದ, ಧೈರ್ಯದಿಂದ ಅದನ್ನು ಹೋರಾಟ ಮಾಡಿ ಗೆಲ್ಲಬೇಕು ಅನ್ನುವಂತಹ ಹಂಬಲವು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಕೆಲಸದಲ್ಲಿ ಬಹಳಷ್ಟು ಶ್ರಮವನ್ನು ವಹಿಸಿ ನೀವು ಕೆಲಸವನ್ನು ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರ್ತದೆ. ಆ ಕೆಲಸವನ್ನು ಪೂರ್ಣವಾಗಿ ಮುಗಿಸೋವರೆಗೂ ಅದನ್ನು ಬಿಡೋದಿಲ್ಲ. ಆದರೆ ಸ್ವಲ್ಪ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮೊದಲನೇದಾಗಿ ವಿಶೇಷವಾಗಿ ನಿಮ್ಮ ಒಂದು ಹಣಕಾಸಿನಲ್ಲಿ ನೋಡಿ, ಹಣಕಾಸಿನಲ್ಲಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಒಳಹರಿವು ಚೆನ್ನಾಗಿರುತ್ತದೆ. ಆದರೆ ಐಷಾರಾಮಿ ವಸ್ತುಗಳು ಅಥವಾ ಆಸ್ತಿಯ ಮೇಲೆ ಹೂಡಿಕೆ ಮಾಡುವುದರಿಂದ ಖರ್ಚು ಹೆಚ್ಚಾಗುತ್ತದೆ. ಹಣವನ್ನು ಉಳಿಸುವುದು ಸ್ವಲ್ಪ ಕಷ್ಟವಾಗಬಹುದು ಈ ತಿಂಗಳಿನಲ್ಲಿ. ನಿಮಗೆ ಹಣಕಾಸಿನ ಹಳೆಯ ಸಾಲಗಳೆಲ್ಲವೂ ಕೂಡ ಸ್ವಲ್ಪ ಮುಕ್ತಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಉದ್ಯೋಗದಲ್ಲಿ ನಾನು ಆವಾಗಲೇ ಹೇಳಿದಂಗೆ ದೊಡ್ಡದೊಂದು ಸಂಭವಿಸಲಿದೆ. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಕಳೆದುಕೊಂಡ್ರೆ ವರ್ಷ ಪೂರ್ತಿ ನೀವು ಸೈಕಲ್ ಹೊಡಿತಾನೇ ಇರಬೇಕಾಗತ್ತೆ. ಯಾಕೆಂದರೆ ಅತ್ಯುತ್ತಮವಾದಂತಹ ಸಮಯ, ಹೊಸ ಕೆಲಸಗಳು, ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಕೆಲಸದಲ್ಲಿ ಸ್ವಲ್ಪ ಗೇಲಿ ಮಾಡೋರು ಮತ್ತು ನಿಮ್ಮ ಮೇಲೆ ಸ್ವಲ್ಪ ಇಲ್ಲದ ಸಲ ಆರೋಪ ಹೊರಿಸೋರು, ನಿಮ್ಮ ಸುತ್ತಲೂ ಇರ್ತಕ್ಕಂಥವ್ರು ನಿಮ್ಮ ಕೆಲಸವನ್ನು ಕಿತ್ತಾಕಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಆದರೆ ವಿಧಿಯ ಆಟ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಿಮಗೆ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗುವಂಥ ಸಾಧ್ಯತೆ ಇದೆ. ಅದು ಒಂದು ಸರ್ಕಾರಿ ಉದ್ಯೋಗನೇ ಆಗಿರ್ಬೋದು, ಅಥವಾ ಒಂದು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವರೇ ಆಗಿರ್ಬೋದು. ಯಾವುದೇ ಕ್ಷೇತ್ರದಲ್ಲಾಗಿದ್ದರೂ ಕೂಡ ಅಷ್ಟೇ ನಿಮಗೆ ಸಾಕಷ್ಟು ರೀತಿಯಾದಂಥ ದೊಡ್ಡ ಪ್ರಮಾಣದಲ್ಲಿ ಹುದ್ದೆ ಸಿಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿಮ್ಮ ಕೆಲಸಕ್ಕೆ ನೀವು ಬಹಳಷ್ಟು ನಂಬಿಕೆಯಿಂದ ನೀವು ಆ ಕೆಲಸವನ್ನು ಮಾಡ್ತೀರಾ. ಯಾಕೆಂದರೆ ಭಾಳಷ್ಟು ಹಾನೆಸ್ಟಾಗಿ ನಿಮ್ಮ ಒಂದು ಸಂಸ್ಥೆಗೆ ನೀವು ದುಡಿತಾ ಇರ್ತೀರಾ. ಆ ಸಂಸ್ಥೆಯಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಮೊದಲನೆಯ ವೃತ್ತಿ ಯಾವುದಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಒಂದು ವಾಣಿಜ್ಯ ವೃತ್ತಿ ಆಗಿರ್ಬೋದು, ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಅಥವಾ ಒಂದು ಕ್ರೀಡೆಯ ಸಂಬಂಧಪಟ್ಟಂತಹ ಕೆಲವು ವೃತ್ತಿಗಳಿರುತ್ತೆ ನೋಡಿ, ಅಂತಹ ವೃತ್ತಿಗಳಲ್ಲಾಗಿರ್ಬೋದು, ಅಥವಾ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪೊಲೀಸ್ ನೌಕರಿಯಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು, ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ವಿಶೇಷವಾಗಿ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಸ್ಥಾನಮಾನ, ಗೌರವ ಕೂಡ ಸಿಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ನೋಡಿ, ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳಿನಲ್ಲಿ ಅತ್ಯುತ್ತಮವಾದಂಥ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಇದೆ. ಏನೊಂದು 2-3 ತಿಂಗಳು ಭಾಳಷ್ಟು ನೀವು ಕಷ್ಟಗಳನ್ನು ಅನುಭವಿಸ್ಬಿಟ್ಟಿರ್ತೀರ ನಿಮ್ಮ ವ್ಯಾಪಾರಕ್ಕೆ. ಆ ಕಷ್ಟ ಏನು ನೀವು 2-3 ತಿಂಗಳ ಏನು ಲಾಸಸ್ಗಳಾಗಿರ್ತೀರಲ್ಲ, ಅದು ಅಷ್ಟು ತಿಂಗಳಲ್ಲಾದಂಥ ಲಾಸಸ್ನ ಈ ತಿಂಗಳಿನಲ್ಲಿ ರಿಕವರ್ ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ಉದ್ಯಮಿ ವ್ಯಾಪಾರಸ್ಥರಿಗೆ 15 ಮತ್ತು 16ರ ನಂತರ ಬಹಳಷ್ಟು ನಿಮ್ಮ ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ರೈತ ಬಾಂಧವರಿಗಾಗಿರಬಹುದು, ಅಂದರೆ ರೇಷ್ಮೆ ಬೆಳೆಗಾರರಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ, ಮತ್ತು ಭತ್ತದ ಬೆಳೆಗಾರರಿಗೆ ಕೂಡ ಸಾಕಷ್ಟು ರೀತಿಯಾದಂಥ ಲಾಭವಿದೆ. ಮತ್ತು ಈ ಎರಡೂ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಕೆಲವೊಂದು ಏನು ಮಂಡಿಗಳನ್ನು ಇಟ್ಕೊಂಡಿರ್ತಾರಲ್ಲ ಅಂಥವರಿಗೆ ವಿಶೇಷವಾದಂಥ ಲಾಭವೂ ಕೂಡ ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ರಾಯರನ್ನು ಆರಾಧನೆಯನ್ನು ಮಾಡಿ. ರಾಯರಿದ್ದಾರೆ ಅಂತ ನಿಮ್ಮ ಮನಸ್ಸಿನಲ್ಲಿ ಏನೇ ಕಷ್ಟ ಬಂದರೂ ಕೂಡ ರಾಯರಿದ್ದಾರೆ 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 ಅಂತ ಒಂದು 5 ಬಾರಿ ಹೇಳ್ಕೊಳ್ಳಿ ಸಾಕು, ಆ ಕಷ್ಟಗಳೆಲ್ಲವೂ ಕೂಡ ದೂರವಾಗುತ್ತದೆ.
ಇನ್ನು ವಿಶೇಷವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೂ ಕೂಡ ಅಷ್ಟೇ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಕೌಟುಂಬಿಕ ಜೀವನ ನೋಡಿ, ಪತಿ ಹಾಗೂ ಪತ್ನಿಯ ನಡುವೆ ಉತ್ತಮ ಬಾಂಧವ್ಯ ಇರುತ್ತದೆ. ಹೊಸ ಸಂಬಂಧಗಳಿಗಾಗಿ ಹುಡುಕಾಟ ನಡೆಸುತ್ತಿರುವವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗಲಿದೆ. ಅಂದರೆ ನಿಮ್ಮ ಮನೆಯ ಮಕ್ಕಳಿಗೆ ಯಾರಿಗಾದರೂ ಮದುವೆಯನ್ನು ಮಾಡಬೇಕು ಅಥವಾ ಒಂದು ಹೆಣ್ಣನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಒಂದು ಒಳ್ಳೆ ಸಂಬಂಧ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ಅಂದರೆ ಒಂದು ಹೊಸ ಅವಕಾಶ, ಅಂದರೆ ನೀವೇನು ಕನಸಿನಲ್ಲಿ ನೆನಸಿನಲ್ಲಿ ಇಂಥದೇ ಹುಡುಗ ಬರಬೇಕು, ಇಂಥದೇ ಹುಡುಗಿ ಬರಬೇಕು ಅಂತ ಮನಸ್ಸಿನಲ್ಲಿ ಏನು ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ಕೊಂಡು ಬಂದಿರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ, ನೀವು ಮೇಷರಾಶಿಯವರಾಗಿದ್ದರೆ ಅಂಥವರಿಗೆ ನಿಮ್ಮ ಕನಸಿನ ಒಂದು ಹುಡುಗ ಸಿಗುವಂಥ ಸಾಧ್ಯತೆ ಇದೆ. ಅಥವಾ ನಿಮ್ಮ ತಂದೆ ತಾಯಿಯವರು ಮೇಷರಾಶಿಯವರಾಗಿದ್ದರೆ ಅದೇ ಕನಸನ್ನು ಕಟ್ಟಿಕೊಂಡು ಇಂಥದೇ ಹುಡುಗ ಸಿಗಬೇಕು ಅಂತ ಅಂದುಕೊಂಡಿರೋರಿಗೆ ಅಂಥದೇ ಹುಡುಗ ಸಿಗುವಂಥ ಸಾಧ್ಯತೆಯೂ ಕೂಡ ಇದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಂತೋಷಕರವಾದಂಥ ಜೀವನವೂ ಕೂಡ ಇರುತ್ತದೆ. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ನೋಡಿ, ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವರಿಗೆ ಲಾಭದಾಯಕವಾಗಿದೆ. ಆದರೆ ನಿಮ್ಮ ಗುಟ್ಟನ್ನು ಇನ್ನೊಬ್ಬರ ಸ್ನೇಹಿತರೊಟ್ಟಿಗೆ ಹಂಚಿಕೊಳ್ಳಕ್ಕೆ ಹೋಗಬೇಡಿ. ನಿಮ್ಮಿಬ್ಬರ ಏನೇ ಒಂದು ಜಗಳ ಆಡಿದ್ರು ಕೂಡ ಅಷ್ಟೇ, ಅಥವಾ ಯಾವುದೇ ಒಂದು ವಿಷಯ ಬಂದರೂ ಕೂಡ ಅಷ್ಟೇ, ಇನ್ನೊಬ್ಬರೊಟ್ಟಿಗೆ ನಿಮ್ಮ ಸ್ನೇಹಿತರಾಗಲಿ ಅಥವಾ ನಿಮ್ಮ ಸ್ನೇಹಿತ ಆಗಲಿ ಯಾರೊಟ್ಟಿಗೂ ಕೂಡ ಬಹಳಷ್ಟು ಹಂಚಿಕೊಳ್ಳಕ್ಕೆ ಹೋಗಬೇಡಿ. ಅದು ಹಂಚಿಕೊಂಡಷ್ಟೇ ನಿಮಗೆ ಬಹಳಷ್ಟು ತೊಂದರೆ ಆಗುತ್ತೆ. ಯಾಕೆಂದರೆ ನೀವೇ ಕುಳಿತುಕೊಂಡು ನೀವು ಸಾಲ್ವ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಿಮಗೆ ಬ್ರೇಕಪ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಗುಟ್ಟನ್ನು ಆದಷ್ಟು ಹಂಚಿಕೊಳ್ಳಕ್ಕೆ ಹೋಗಬೇಡಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳಿದಾಗ ಆರೋಗ್ಯದಲ್ಲಿ ನೋಡಿ, ಆರೋಗ್ಯದಲ್ಲಿ ಲಾಭದಾಯಕವಾಗಿದೆ. ಮೇ ತಿಂಗಳಿನಲ್ಲಿ ಬಹಳಷ್ಟು ರೀತಿಯಾದಂಥ ಲಾಭದಾಯಕವಾಗಿದೆ. ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೇಹದಲ್ಲಿ ಸ್ವಲ್ಪ ಬಹಳಷ್ಟು ಶಕ್ತಿ ಅನ್ನೋದು ಸ್ವಲ್ಪ ಏನೋ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸೂಕ್ತವಾದಂತಹ ಆಹಾರವನ್ನು ಸೇವನೆ ಮಾಡಿ ಮತ್ತು ಜೀರ್ಣಕ್ರಿಯೆಗೆ ಬಹಳಷ್ಟು ಹೆಲ್ಪ್ ಮಾಡುವಂಥ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಲಾಭಕರವಿದೆ. ಯಾವುದೇ ರೀತಿಯಾದಂಥ ತೊಂದರೆಯೂ ಕೂಡ ಇಲ್ಲ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸಿದೆ. ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಅನ್ನೋದು ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭದಾಯಕವಾಗಿ ಇದೆ. ಇಷ್ಟು ಮೇಷರಾಶಿಯ ಮೇ ತಿಂಗಳ ಭವಿಷ್ಯ 2026. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ.